ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಕೆಆರ್ಎಸ್ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಕೊಡ್ತೀನಿ. ಇವತ್ತಿನ ಪತ್ರಿಕಾಗೋಷ್ಠಿ ವಿಚಾರ ಏನು, ಕೆಪಿಎಸ್ಸಿಯಲ್ಲಿ ನಡೀತಾ ಇರುವಂತಹ ಅಕ್ರಮ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತದ್ದು. ಕಳೆದ 2012-13ರಿಂದನೂ ಕೆಪಿಎಸ್ಸಿಯ ಕರ್ಮಕಾಂಡಗಳು ದಿನನಿತ್ಯ ಮತ್ತೆ ಪರೀಕ್ಷೆಯ ಸಂದರ್ಭದಲ್ಲೆಲ್ಲ ಆಗ್ತಾನೆ ಬರ್ತಾ ಇದಾವೆ. ನಾವು ಕೆಆರ್ಎಸ್ ಪಕ್ಷ ಮತ್ತು ಅದಕ್ಕೆ ಮುಂಚೆ ಏನು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ವತಿಯಿಂದ ನಮ್ಮ ಪಕ್ಷದ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಅಧ್ಯಕ್ಷ ಆಗಿರುವಂತಹ ದೀಪಕ್ ಸಿಎನ್ ಅವರು ಎಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಈಗ 2022-23ನೇ ಸಾಲಿನಲ್ಲೂ ಅದೇ ಅಕ್ರಮಗಳು ಮತ್ತೆ ಮುಂದುವರಿಯುತ್ತಾ ಬಂದಿದೆ. ಕಳೆದ ಬಾರಿ ಏನು ಪರೀಕ್ಷೆಯಲ್ಲಿ ಏನು ಪ್ರಶ್ನಾ ಪತ್ರಿಕೆಯಲ್ಲಿ ಆಗಿರುವಂತಹ ಒಂದು ಏನು ಕನ್ನಡದಿಂದ ಇಂಗ್ಲಿಷಿಂದ ಕನ್ನಡಕ್ಕೆ ತರ್ಜುಮೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಆಗಿರುವಂತಹ ಎಡವಟ್ಟುಗಳು, ಇದನ್ನೆಲ್ಲ ನಾವು ನೋಡಿದೀವಿ. ಈ ರೀತಿಯಾಗಿ ಮತ್ತೆ ಅಭ್ಯರ್ಥಿಗಳು ಏನು ಕಷ್ಟಪಟ್ಟು ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಎಷ್ಟು ಅನ್ಯಾಯಗಳಾಗ್ತಾ ಇದಾವೆ ಅನ್ನೋದ್ರ ಬಗ್ಗೆನೂ ಲಕ್ಷಾಂತರ ಜನ ಯುವಕರು ಬೀದಿಯಲ್ಲಿ ನಿಂತು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮತ್ತೆ ಈಗ 2023-24ನೇ ಸಾಲಿನಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ವಿವರವಾಗಿ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಅಕ್ಷಯ್ ರವರು ಈಗ ವಿವರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಎಲ್ಲಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಮುಖ್ಯವಾಗಿ ಕಳೆದ ಒಂದು ತಿಂಗಳ ಹಿಂದೆ ಕೆಪಿಎಸ್ಸಿ ಏನು ಕೆಎಎಸ್ ಅಧಿಕಾರಿಗಳು 384 ಗೆಜೆಟೆಡ್ ಪ್ರೊಬೇಷನರ್ಸ್ ಅಂತ ಏನ್ ಹೇಳ್ತೀವಿ ನಾವು, ಕೆಎಎಸ್ ಅಧಿಕಾರಿಗಳು, ರಾಜ್ಯದ ಆಡಳಿತ ಅಧಿಕಾರಿಗಳು, ಕರ್ನಾಟಕ ಆಡಳಿತ ಅಧಿಕಾರಿಗಳು ಅಂತ ನಾವೇನ್ ಹೇಳ್ತೀವಿ, ಇಡೀ ರಾಜ್ಯದ ಆಡಳಿತವನ್ನ ನಡೆಸೋರು ಹಾಗೂ ಯಾವಾಗ ಈಗ ಕೆಎಎಸ್ ಅಧಿಕಾರಿಗಳಾಗಿ ಆಯ್ಕೆ ಆಗ್ತಾರೆ ಅವರು ಕೇವಲ 8-10 ವರ್ಷಗಳಲ್ಲಿ IAS ಅಧಿಕಾರಿಗಳಾಗಿ ಇಡೀ ಜಿಲ್ಲೆಯನ್ನ ರಾಜ್ಯವನ್ನ ಮುನ್ನಡೆಸಿರ್ಬೇಕಾದ ಅಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮಗಳು ಯಾವ ರೀತಿ ನಡೀತಾ ಇದೆ, ಇದು ಕಳೆದ 15-20 ವರ್ಷಗಳಿಂದ ಕೆಪಿಎಸ್ಸಿಯಲ್ಲಿ ಕೆಎಎಸ್ ಹುದ್ದೆಯಲ್ಲಿ ಮಾತ್ರ ಅಲ್ಲ, ಕೆಪಿಎಸ್ಸಿಯಲ್ಲಿ ನಡೆಯೋ ಪ್ರತಿ ಒಂದು ನೇಮಕಾತಿಯು ಹಗರಣವಾಗಿ, ಅಕ್ರಮವಾಗಿ, ಭ್ರಷ್ಟಾಚಾರವಾಗಿ ಅಲ್ಲಿನ ಕೆಪಿಎಸ್ಸಿ ಸದಸ್ಯರುಗಳು ಅಲ್ಲಿ ಒಂದು ಹುದ್ದೆಯನ್ನ ಮಾರಾಟ ಮಾಡೋ ಒಂದು ಕೇಂದ್ರವಾಗಿ ಕೆಪಿಎಸ್ಸಿ ನಡೀತಾ ಇದೆ. ಕೆಪಿಎಸ್ಸಿ ಅಂದ್ರೆ ರಾಜ್ಯ ಸರ್ಕಾರದ ಹುದ್ದೆಗಳನ್ನ ಮಾರಾಟ ಮಾಡೋ ಕೇಂದ್ರ. ಅಲ್ಲಿ ಯಾವುದೇ ಪ್ರಾಮಾಣಿಕ ಅಭ್ಯರ್ಥಿಗಳು, ಕಷ್ಟಪಟ್ಟು ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಹುದ್ದೆಗಳು ಸಿಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಪೂರಕವಾಗಿ ಕೆಆರ್ಎಸ್ ಪಕ್ಷ ಯಾವ್ದಾದ್ರು ದಾಖಲೆಗಳನ್ನ ಕಳೆದ 15 ದಿವಸಗಳಿಂದ ನೀವು ಮೀಡಿಯಾದಲ್ಲಿ ನೋಡಿರ್ಬೋದು. ನಮ್ಗೆ ಏನಕ್ಕೆ ನಾವು ಇವಾಗ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ, ಕೆಪಿಎಸ್ಸಿ ಅವರು ಇದಕ್ಕೇನಾದ್ರು ಸ್ಪಷ್ಟನೆಯನ್ನ ಕೊಡ್ತಾರಾ? ಇಲ್ಲಿ ಮುಖ್ಯವಾಗಿ ನೋಡ್ಬೋದು, ನಿಮ್ಗೆ ಇಲ್ಲಿ ದಾಖಲೆನೂ ಇದೆ. ಒಂದೇ ಫ್ಯಾಮಿಲಿಯ ನಡಾಫ್ ಅಂತ ಇದೆ. ರಿಜಿಸ್ಟರ್ ನಂಬರ್ ನೋಡ್ಬೋದು, 1560, 1565, 1526, 1608. ಆ ಸರ್ನೇಮ್ಗಳು ನೋಡಿ, 4 ಸರ್ನೇಮ್ಗಳು ನಡಾಫ್ ಅಂತಾನೆ ಇದೆ. ಈ ನಡಾಫ್ ಅಂದ್ರೆ ಒಂದೇ ಫ್ಯಾಮಿಲಿಯವರು ಏನು ಕೆಎಎಸ್ ನ ಪ್ರಿಲಿಮ್ಸ್ ಮೇನ್ಸ್ ಪಾಸ್ ಆಗಿ ಇಂಟರ್ವ್ಯೂಗೆ ಆಯ್ಕೆ ಆಗ್ತಾರೆ ಅಂದ್ರೆ ಯಾವ ರೀತಿ ಪಾರದರ್ಶಕತೆಯಲ್ಲಿ ಕೆಪಿಎಸ್ಸಿ ನಡೀತಾ ಇದೆ. ಇಲ್ಲಿ ಮತ್ತೊಂದು ದಾಖಲೆ ನೀವು ನೋಡ್ಬೋದು, ಒಂದೇ ರೂಮ್ ಅಲ್ಲಿ ಒಂದೇ ಒಂದು ಸ್ಪರ್ಧೆ ಪರೀಕ್ಷೆ ಬರ್ದಿರೋ ಒಂದೇ ಕೊಠಡಿಯಲ್ಲಿ ನಿರಂತರವಾಗಿ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ. 2755 ಸೀರಿಯಲ್ ನಂಬರ್, 2756, 2757, 2759. ಈ ರೀತಿಯ ಮ್ಯಾಜಿಕ್ ಮಾಡಕ್ಕಾಗೋದು ಕೆಪಿಎಸ್ಸಿ ಅವರಿಂದ ಮಾತ್ರ ಆಗತ್ತೆ. ಇದು ಯಾವ ರೀತಿ ಭ್ರಷ್ಟಾಚಾರ ಅಥವಾ ಅಕ್ರಮಗಳು ನಡೀತಾ ಇದೆ ಅಂದ್ರೆ, ಅನೇಕ ಜನರು ಅಭ್ಯರ್ಥಿಗಳು ನೀಡೋ ಒಂದು ಮಾಹಿತಿ ಪ್ರಕಾರನೇ ಪರೀಕ್ಷೆಯಲ್ಲಿ ಏನು ಮುಖ್ಯ ಪರೀಕ್ಷೆ ಅನ್ನೋದು ರಿಟರ್ನ್ ಅಲ್ಲಿ ಇರುತ್ತೆ. ಅದು ಅವ್ರ ಕೈ ಬರೋದಲ್ಲಿ ಬರಿಬೇಕು, 40-50 ಪೇಜ್ ಬರಿಬೇಕು. ಆ ಪ್ರಶ್ನೆ ಪತ್ರಿಕೆಗಳನ್ನ ಮನೆಗೆ ತಗೊಂಡೋಗಿ ಅಭ್ಯರ್ಥಿಗಳಿಗೆ ಅಲ್ಲಿ ಮನೆಯಲ್ಲಿ ಬರ್ಸಿ ಅದನ್ನ ತಗೊಬಂದು ಕೆಪಿಎಸ್ಸಿಯ ಸ್ಟ್ರಾಂಗ್ ರೂಮ್ ಗಳಲ್ಲಿ ಇಟ್ಟಿ ಅವ್ರನ್ನ ಇಂಟರ್ವ್ಯೂಗೆ ಸೆಲೆಕ್ಷನ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ. ಒಂದೇ ಫ್ಯಾಮಿಲಿಯವರು ಇಷ್ಟು ಜನ ಒಂದೇ ರೂಮ್ ಅಲ್ಲಿ ಇಷ್ಟು ಜನ ಸೆಲೆಕ್ಷನ್ ಆಗ್ಬೋದು ಅಂದ್ರೆ ಯಾವ ರೀತಿ ಅದ್ ನಡೆಯುತ್ತೆ? ಈಗ ಕೆಪಿಎಸ್ಸಿಯ ಕಾರ್ಯದರ್ಶಿ ಅವ್ರ ಉತ್ತರ ನೀಡ್ತಾರೆ, ನಿಮ್ಗೆ ಏನಾದ್ರು ದಾಖಲಾತಿ ಇದ್ರೆ ಬಂದು ಕಂಪ್ಲೇಂಟ್ ಕೊಡಿ, ನಾವು ತನಿಖೆ ಮಾಡ್ತೀವಿ ಅಂತ. ಈ ರೀತಿ ಅಕ್ರಮಗಳನ್ನ ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಸದಸ್ಯರುಗಳು, ಕೆಪಿಎಸ್ಸಿ ಸದಸ್ಯರುಗಳು, ಮುಖ್ಯವಾಗಿ ನಾವ್ ಏನಂತೀವಿ, ಕೆಪಿಎಸ್ಸಿಯಲ್ಲೇ 20-25 ವರ್ಷಗಳಿಂದ ಕೆಲಸ ಕೊಡಿಸೋ ದಳ್ಳಾಳಿಗಳನ್ನ ಇಟ್ಕೊಂಡು ಈ ರೀತಿಯ ಹುದ್ದೆಗಳನ್ನ ನೀಡ್ತಾ ಇದ್ದಾರೆ. ಯಾವುದೇ ಒಂದು ಡಾಕ್ಯುಮೆಂಟ್ ಸಿಗ್ಬಾರ್ದು ಇವ್ರಿಗೆ, ಏನ್ ಅಕ್ರಮ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ
ಇದು KRS ಪಕ್ಷ ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ಅಧ್ಯಕ್ಷರಾದ ದೀಪಕ್ CN ಅವರು ಏನು ತಿಳಿಸಿದ್ದಾರೆ. ಮುಖ್ಯವಾಗಿ ಇಲ್ಲಿ ಒಂದು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಮುಂದಾಳತ್ವದಲ್ಲಿ ತನಿಖೆಯನ್ನ ಘೋಷಣೆ ಮಾಡಬೇಕು ಕೂಡ್ಲೆ. ಈಗಾಗ್ಲೇ ಸರ್ಕಾರ ಏನ್ ಹೇಳಿದೆ, ಮೇಲೆ ಒಂದು ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಒಂದು ವರದಿ ತಗೊಂತೀವಿ. ವರದಿ ತಗೊಂಡ್ರೆ ಏನ್ ಮಾಡ್ತಾರೆ, ನಿಮ್ಮ ಅಧಿಕಾರಿಗಳೇ ನಿಮ್ಗೆ ವರದಿ ಕೊಡ್ತಾರೆ, ಏನು ಅಕ್ರಮ ನಡೆದಿಲ್ಲ, ಏನು ಭ್ರಷ್ಟಾಚಾರ ನಡೆದಿಲ್ಲ. ಹಾಗಾದ್ರೆ ಈ ತರ ಲಕ್ಷಾಂತರ ಜನ ಅಭ್ಯರ್ಥಿಗಳು ಕಷ್ಟಪಟ್ಟಿ 5-10 ವರ್ಷಗಳಿಂದ, ಇವಾಗ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ನೋಡ್ಬಿಟ್ರೆ 43-45 ವರ್ಷದವರೆಗೂ KAS ಹುದ್ದೆಗಳನ್ನ ಬರೀಬಹುದು. ಎಷ್ಟೋ ಜನರು ನಿಮ್ಗೆ ಗೊತ್ತಿರ್ಬೋದು, ಎಲ್ಲಾರು ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೂ ಗೊತ್ತಿದೆ, ಮನೆಗಳನ್ನ ಬಿಟ್ಟು PGಗಳನ್ನ ಮಾಡ್ಕೊಂಡು ಗೌರ್ಮೆಂಟ್ ಲೈಬ್ರರಿಗಳಿದ್ಕೊಂಡು 5-10 ವರ್ಷ ಮನೆಗಳನ್ನ ಬಿಟ್ಟು ಓದ್ತಾ ಇದ್ದಾರೆ ಅಂತ ಅಭ್ಯರ್ಥಿಗಳು. ಇನ್ನೊಂದು ಮಾಹಿತಿ ಪ್ರಕಾರ UPSC ಸೆಲೆಕ್ಷನ್ ಆಗಿರೋ, ಮೇನ್ಸ್ ಗೆ ಸೆಲೆಕ್ಷನ್ ಆಗಿರೋ ಕ್ಯಾಂಡಿಡೇಟ್ಗಳು ತುಂಬಾ ಜನ KAS ಎಕ್ಸಾಮ್ಸ್ ಬರ್ದಿದ್ದಾರೆ. ಆ KAS ಎಕ್ಸಾಮ್ಸ್ ಅಲ್ಲಿ UPSC ಸೆಲೆಕ್ಟ್ ಆಗಿರೋರು KAS ಅಲ್ಲಿ ಸೆಲೆಕ್ಟ್ ಆಗಿಲ್ಲ, KAS ಇವನ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿಲ್ಲ. ಹಾಗಾದ್ರೆ ಅವ್ರಿಗೆ ಪ್ರತಿಭೆ ಇಲ್ವಾ? ಪ್ರತಿಭೆ ಇದೆ. ಆ ಪ್ರತಿಭೆಯನ್ನ ನೀವು ಅಕ್ರಮಗಳ ಮೂಲಕ, ಭ್ರಷ್ಟಾಚಾರ ಮೂಲಕ, ಯಾವುದೇ ಒಂದು ಅರ್ಹತೆ ಇಲ್ಲ ಇರೋ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೀರಾ. ಇದನ್ನ ಸಂಪೂರ್ಣವಾಗಿ ಸ್ಕ್ರಾಪ್ ಮಾಡಬೇಕು. ಈ ನೇಮಕಾತಿಯನ್ನೇ ಸ್ಕ್ರಾಪ್ ಮಾಡಬೇಕು ಕೂಡಲೇ. ಏನು ಓಟಾ ಕಮಿಟಿ ಪ್ರಕಾರ ಒಂದು ನಿರ್ದಿಷ್ಟ ಸಮಯದಲ್ಲಿ, ಏನು 2-3 ತಿಂಗಳಲ್ಲಿ ಪ್ರಿಲಿಮ್ಸ್, 3 ತಿಂಗಳಲ್ಲಿ ಇಂಟರ್ವ್ಯೂ, 3 ತಿಂಗಳಲ್ಲಿ ಮೇನ್ಸ್ ಎಕ್ಸಾಮ್ಸ್ ನಡಿಬೇಕು. ಆ ರೀತಿ ನಡೆಯಲ್ಲ. 2023-24ನೇ ಸಾಲಿದ್ದು ಇವಾಗ 26, ಆಲ್ಮೋಸ್ಟ್ 2 ವರ್ಷ ನೀವು ಈ ಅಕ್ರಮಗಳನ್ನ ಯಾವ್ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ನಿಮ್ದೇ ಒಂದು ಟೈಮ್ ಲೈನ್ ತಗೊಂಡು ಮಾಡ್ತಾ ಇದ್ದೀರಾ. ಇದನ್ನ ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ರಿವೀಲ್ ಮಾಡ್ಬೇಕು. ಯಾವ ಅಭ್ಯರ್ಥಿ ಯಾವ ರೀತಿ ಬರ್ದಿದ್ದಾನೆ ಅನ್ನೋದನ್ನ ನೀವು KPSC ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡ್ಬೇಕು. ಅಂಡ್ ಮುಖ್ಯವಾಗಿ ಇದನ್ನ ತನಿಖೆಯನ್ನ ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಅಥವಾ ಹಾಲಿ ಹೈಕೋರ್ಟ್ ಜಡ್ಜ್ ಮುಖಾಂತರ ನೀವು ತನಿಖೆಯನ್ನ ಈ ಕೂಡಲೇ ಆದೇಶಿಸಬೇಕು ಅಂತ KRS ಪಕ್ಷ ಆಗ್ರಹಿಸ್ತದೆ. ಇದನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ KRS ಪಕ್ಷ ಹಮ್ಮಿಕೊಳ್ತದೆ. ಯಾಕಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನಡೆದಿರೋ ಇದು ಅನ್ಯಾಯ. ಮುಖ್ಯವಾಗಿ ಈಗ ಅನೇಕ ವಿದ್ಯಾರ್ಥಿಗಳು CBI ತನಿಖೆಯನ್ನು ಆಗ್ರಹಿಸ್ತಾ ಇದ್ದಾರೆ. ನೀವು ಅಷ್ಟು ಮಟ್ಟಕ್ಕೆ ಇದರಲ್ಲಿ ಅಕ್ರಮಗಳು ನಡೀತಾ ಇದೆ. KPSC ಯನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಅಂತ ಆಗ್ಬಿಟ್ಟಿದೆ. ಇನ್ನು ಅನೇಕ ಟಿವಿ ಮಾಧ್ಯಮಗಳಲ್ಲಿ ನಡೀತಾ ಇರೋ ಪ್ರಕಾರ ಅನೇಕ IAS, IPS ಅಧಿಕಾರಿಗಳ ಮಕ್ಕಳುಗಳು ಇಲ್ಲಿ ಆಯ್ಕೆ ಪಟ್ಟಿಯಲ್ಲಿದ್ದಾರೆ. ಉನ್ನತ ಅಧಿಕಾರಿಗಳು ಮಕ್ಕಳು ಆಯ್ಕೆ ಪಟ್ಟಿಯಲ್ಲಿದ್ದಾರೆ. ರಾಜಕಾರಣಿಗಳು, ex-MLAಗಳ ಮಕ್ಕಳು, ಸಂಬಂಧಿಕರು, KPSC ಸದಸ್ಯರ ಸಂಬಂಧಿಕರು ಈ ಪಟ್ಟಿಯಲ್ಲಿದ್ದಾರೆ. ಇದಕ್ಕೆಲ್ಲ ನೀವು ದಾಖಲೆ ಕೊಡಿ ಅಂತ ಅನೇಕ ಲಕ್ಷಾಂತರ ಅಭ್ಯರ್ಥಿಗಳು ಹೆಂಗೆ ದಾಖಲೆ ಕೊಡ್ತಾರೆ? ಲಕ್ಷಾಂತರ ವಿದ್ಯಾರ್ಥಿಗಳು. ನೀವು ಈ ರೀತಿ ಒಳ ಸುಳಿಗಳ ಮುಖಾಂತರ ಭ್ರಷ್ಟಾಚಾರ ನಡೆಸಿದ್ರೆ ಯಾವುದೇ ಒಂದು ಪಾರದರ್ಶಕವಾಗಿಲ್ಲ. ಯಾವುದೇ ಒಂದು ಕೊಠಡಿಯ CCTVಯ ರೆಕಾರ್ಡಿಂಗ್ಸ್ ಗಳು ನಿಮ್ಮ ಬಳಿ ಇಲ್ಲ. ಒಂದು 100-200 ಕೇಂದ್ರಗಳಲ್ಲಿ ನಡೆದಿದೆ ಪರೀಕ್ಷೆ. ಅದರ CCTVಗಳು ನೀವು ಬಿಡುಗಡೆ ಮಾಡಿ ಯಾವ ರೀತಿ ಪ್ರಾಮಾಣಿಕವಾಗಿ ನಡೆದಿದೆ ಪರೀಕ್ಷೆಗಳು ಅಂತ ನೋಡೋಣ. ಆಮೇಲೆ ಅಭ್ಯರ್ಥಿಗಳು ಆನ್ಸರ್ ಶೀಟ್ಸ್ ಗಳು ಯಾವ ರೀತಿ, ಯಾರಿಗೆ ಸೀರಿಯಲ್ ನಂಬರ್ ಗಳು ಕೊಟ್ಟಿದ್ದೀರಾ, ಯಾವ ರೀತಿ ಅವರು ಒಂದೇ ಕುಟುಂಬದ 4 ಜನರು ಆಯ್ಕೆ ಮಾಡಿದ್ದಾರೆ ಅಂದ್ರೆ 4 ಜನರದ ಕ್ವಶನ್ ಪೇಪರ್ಸ್ ಗಳು, ಆನ್ಸರ್ ಪೇಪರ್ಸ್ ಗಳನ್ನ ನೀವು ರಿವೀಲ್ ಮಾಡಿ. ಅದು ಬಿಟ್ಟು ಈ ರೀತಿಯ ಲಕ್ಷಾಂತರ ಜನಕ್ಕೆ ಅನ್ಯಾಯ ಮಾಡ್ಕೊಂಡು 1 ಕೋಟಿ, 2 ಕೋಟಿ, 3 ಕೋಟಿಗೆ ಹುದ್ದೆಗಳನ್ನ KAS ಅಧಿಕಾರಿಗಳು ಏನಂದ್ರೆ 7-8 ವರ್ಷ ಆದ್ಮೇಲೆ ಅವರು IAS ಅಧಿಕಾರಿಗಳಾಗಿ ಪ್ರಮೋಷನ್ ಆಗ್ತಾರೆ. ಅವರು ಈ ರೀತಿ ಭ್ರಷ್ಟಾಚಾರ ಮುಖಾಂತರ ಬಂದಿರೋ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ರಾಜ್ಯವನ್ನ ಸರ್ವನಾಶ ಮಾಡೋ ಕಡೆಗೆ ತಗೊಂಡೋಗ್ತಾರೆ. ಯಾವುದೇ ರೀತಿಯ ಜನಪರ ಕಾರ್ಯಗಳಿಗೆ ಅವರು ಚಿಂತೆ ಕಡಿಸ್ಕೊಳ್ಳಲ್ಲ. ಇವಾಗೇನ್ 2 ಕೋಟಿ 3 ಕೋಟಿ ಆಗಿರೋದ್ನ ಅವ್ರು 10 ಕೋಟಿ 200 ಕೋಟಿ 300 ಕೋಟಿ ಮಾಡ್ಕೊಳ್ಳೋ ಕಡೆ ಗಮನ ಹರಿಸ್ತಾರೆ ವಿನ ಇಡೀ ರಾಜ್ಯದ ಆಡಳಿತವನ್ನ ನೀವು ನಾಶ ಮಾಡೋವರೆಗೂ ಈ ಏನು ಅನೇಕ ಇದೇನು ಕಾಂಗ್ರೆಸ್, BJP, JDS ಅಂತಲ್ಲ, ಎಲ್ಲಾ ಪಕ್ಷಗಳು ಇರ್ಬೇಕಾದ್ರೂ KPSC ಇದೆ. ಈಗೇನು BJP ಅವರು ಏನು ನಮ್ಮ ಅವಧಿಯಲ್ಲಿ ಏನು ನಡೆದೇ ಇಲ್ಲ ಅನ್ನೋ ತರ ಸದನದಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಇದೇ BJP ಸರ್ಕಾರ ಇದ್ದಾಗ ಅಮೃತ್ ಪೋಲ್ ಅನ್ನೋ ಒಂದು ಅಧಿಕಾರಿಗಳ ಮುಖಾಂತರ PSI ಸ್ಕ್ಯಾಮ್ ನಡೆದಿ 1.5-2 ಕೋಟಿಗೆ PSI ಹುದ್ದೆಗಳನ್ನ ಮಾರಾಟ ಮಾಡ್ಕೊಂಡಿರೋ BJP ಸರ್ಕಾರ ಇವತ್ತು ಸದನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆ. ಇವಾಗ ಕಾಂಗ್ರೆಸ್ ಅವ್ರು ಬಂದ್ರು ಅದೇ ಕತೆ, BJP ಅವರು ಅಂದ್ರೆ ಕಂಪ್ಲೀಟ್ KPSC ಅವ್ರನ್ನ ಸದಸ್ಯರನ್ನೆಲ್ಲ ಏನ್ ಇವಾಗ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಹಕ್ಕು ಕೊಟ್ಟಿದೆ. ಪ್ರೆಸಿಡೆಂಟ್ ಅವರೇ ಅವ್ರನ್ನ ಇಂಪೀಚ್ಮೆಂಟ್ ಮುಖಾಂತರ ಅವ್ರನ್ನ ರಿಲೀಸ್ ಮಾಡ್ಬೇಕಾಗುತ್ತೆ. ಅವ್ರ ಹುದ್ದೆಗಳಿಂದ ಪದಚ್ಯುತಿಗೊಳಿಸ್ಬೇಕಾಗುತ್ತೆ. ಇದನ್ನ ಒಂದು ಅಡ್ವಾಂಟೇಜ್ ತಗೊಂಡು ಸರ್ಕಾರಗಳು ನಮ್ಗೆ ಏನು ಮಾಡಕ್ಕಾಗಲ್ಲ. ಇದು ರಾಜ್ಯದ ಯುವಕರ ಜೊತೆ KRS ಪಕ್ಷ ಇದೆ.
ಮುಂದಿನ ದಿನಗಳಲ್ಲಿ ಈ KPSC ಕಂಪ್ಲೀಟ್ KAS ನೋಟಿಫಿಕೇಶನ್ ನ ಸ್ಕ್ರಾಪ್ ಮಾಡಿ ಮುಖ್ಯವಾಗಿ KAS ಅದೇನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲೂ ಸಂಪೂರ್ಣವಾಗಿ ಕನ್ನಡ ವ್ಯಾಕರಣಗಳೇ ಒಂದಕ್ಕೊಂದು ಸಂಬಂಧ ಇರ್ಲಿಲ್ಲ. ಅದನ್ನು ನೀವು ಯಾವುದೇ ಕೋರ್ಟಿನ ಯಾರಿಗೂ ನಿಮ್ಗೆ ಹೇಳೋರ್ ಕೇಳೋರ್ ಇಲ್ಲೇ ಇಲ್ಲ. ಅಭ್ಯರ್ಥಿಗಳು ಅಷ್ಟೇ ಇದನ್ನ ನೀವು ಗಮನಿಸ್ಬೇಕು. ಲಕ್ಷಾಂತರ ಜನ, ಅಂದಾಜು 5-6 ಲಕ್ಷ ಜನ KAS ಹುದ್ದೆಗೆನೆ ಅಪ್ಲಿಕೇಶನ್ ಹಾಕಿದೀರಾ. ನೀವು ಏನ್ ಮಾಡ್ತಾ ಇದೀರಾ ಇದನ್ನೇ ಮುಖ್ಯವಾಗಿ ಗಮನಿಸ್ಬೇಕು. ಸಂಪೂರ್ಣವಾಗಿ ಇಲ್ಲಿ ರಾಜಕೀಯವಾಗಿ ಬದಲಾವಣೆ ಆಗ್ಲಿಲ್ಲ ಅಂದ್ರೆ, ಯಾಕೆಂದ್ರೆ ಸದಸ್ಯರು ಹೇಳ್ತಾರೆ ಓಪನ್ ಆಗಿ, ನಾವು ಈ ಸರ್ಕಾರಕ್ಕೆ 2 ಕೋಟಿ 3 ಕೋಟಿ 10 ಕೋಟಿ ಕೊಟ್ಟಿ ಬಂದು ಸದಸ್ಯರಾಗಿದ್ದೀವಿ ಅಂತ. ಏನು ನಿರೀಕ್ಷೆ ಮಾಡಕ್ಕಾಗುತ್ತೆ? ಅಭ್ಯರ್ಥಿಗಳು ಕೂಡ ನೀವು ಯುವಕರು ಇತಿಹಾಸ, ಸಂವಿಧಾನ ಎಲ್ಲ ಓದ್ಕೊಂಡಿರ್ತೀರಾ. ಯಾವ್ಗೆ ಪ್ರಾಮಾಣಿಕವಾಗಿ ರಾಜಕೀಯ ಪಕ್ಷಗಳನ್ನ ಆಯ್ಕೆ ಮಾಡ್ಬೇಕು, ಆಗ ಮಾತ್ರ ನಮ್ಗೆ ಈ ಹಕ್ಕುಗಳಿಗೆ ನಮ್ಮ ಏನು ಶ್ರಮಕ್ಕೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಇದನ್ನು ಕೂಡ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಗಮನವಾಗಿ ಹರಿಸ್ಬೇಕು. ಕೇವಲ ಈ ಒಂದು KS ನೋಟಿಫಿಕೇಶನ್ ಆಗಿದೆ, ನಾವು ಹೋರಾಟ ಮಾಡ್ತೀವಿ, ಬನ್ನಿ ಒಂದು ಹೊಸ ರಾಜಕೀಯ ಕ್ರಾಂತಿಗೆ ನೀವು ಜೊತೆ ಆಗ್ಬೇಕು. ಆಗ ಮಾತ್ರ ಸಂಪೂರ್ಣವಾಗಿ ಬದಲಾವಣೆಯನ್ನ ನಡೆಸುತ್ತೆ. ಮುಂದಿನ ದಿನಗಳಲ್ಲಿ KPSC ವಿರುದ್ಧ ಹಾಗೂ ಸಂಪೂರ್ಣ ಭ್ರಷ್ಟಾಚಾರ ವಿರುದ್ಧ KRS ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡುತ್ತೆ. ಈ ಮುಖಾಂತರ ಕೊನೆಯದಾಗಿ ನಮ್ಮ ಪಕ್ಷದ ಜಂಟಿ ಕಾರ್ಯದರ್ಶಿಯಾದ ಜೀವನ್ ಅವರು ಮಾತಾಡ್ಬೇಕು ಅಂತ ನಾನು ತಿಳಿಸ್ತೀನಿ. ಇಷ್ಟು ಹೇಳದಂತ ಅಕ್ಷಯರವರು ಈಗೆಲ್ಲ ಹೇಳಿದ್ರು ಏನೇನಾಗಿದೆ, ಯಾವ್ಯಾವ ರೀತಿಯಾಗಿ ಅಕ್ರಮಗಳಾಗಿದೆ. ಈ ವಿಚಾರದಲ್ಲಿ ಯಾವುದು ಪಾರದರ್ಶಕತೆ ಬಹಳ ಮುಖ್ಯ. ಈಗ 384 ಜನನ ಏನು ನೀವು ಆಯ್ಕೆ ಮಾಡಿದ್ದೀರಾ, ಅವ್ರು ಬರ್ದಿರುವಂತ ಆನ್ಸರ್ ಶೀಟ್ ಅನ್ನ ಬಿಡಿ, ವೆಬ್ಸೈಟ್ ಅಲ್ಲಿ ಬಿಡಿ ನೋಡ್ಲಿ. ಯಾಕೆಂದ್ರೆ 6 ಲಕ್ಷ ಜನ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ತಗೊಂಡಿರುವಂತದ್ದು. ಅದು ಏನು 5 ವರ್ಷ 6 ವರ್ಷ ಕಾದು ಬರ್ದಿರುವಂತ ಪರೀಕ್ಷೆಗಳಿದು. ಎಷ್ಟೆಲ್ಲಾ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ, ಅವ್ರಿಗೂ ಗೊತ್ತಾಗ್ಬೇಕಲ್ವಾ. ಈಗ 384 ಜನನ್ನ ನೀವು ಯಾವ ರೀತಿಯಾಗಿ ಆಯ್ಕೆ ಮಾಡಿದ್ದೀರಾ? ಯಾಕೆಂದ್ರೆ ನಿಜವಾಗ್ಲೂ ಇದು ಮೇಲ್ನೋಟಕ್ಕೆ ಗಂಭೀರವಾದಂತ ಆರೋಪಗಳು. ಯಾಕೆಂದ್ರೆ ಇವತ್ತು ಆಯ್ಕೆ ಆಗಿರುವಂತವ್ರು ರಾಜಕಾರಣಿಗಳ ಮಕ್ಕಳು, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು, ಮತ್ತೆ ಅಧಿಕಾರಿ ವರ್ಗದ ಮಕ್ಕಳು, IFS IPS IAS ಮಕ್ಕಳುಗಳು ಇವತ್ತು ಆಯ್ಕೆ ಆಗಿದ್ದಾರೆ. ಮತ್ತೆ ಒಂದೇ ಕೊಠಡಿಯಲ್ಲಿ ಅವರು ಜ್ಯೋತಿ ಅನ್ಸುತ್ತಲ್ಲ KPSC ಸೆಕ್ರೆಟರಿ, ಅವರು ಒಂದ್ ಕಡೆನೋ ಅಥವಾ ಮುಖ್ಯ ಕಾರ್ಯದರ್ಶಿಗಳು ಹೇಳ್ತಾ ಇದ್ರು, ಒಂದೇ ಕೊಠಡಿಯಲ್ಲಿ ಬರ್ದಿರೋರು ಯಾಕೆ ಪಾಸ್ ಆಗ್ಬಾರ್ದು, ಯಾಕೆ ಇಂಟರ್ವ್ಯೂಗೆ ಆಯ್ಕೆ ಆಗ್ಬಾರ್ದು ಅಂತ. ಯಾವ ರೀತಿ ಅದು ಹಾಸ್ಯಾಸ್ಪದವಾಗಿದೆ. ಇಲ್ಲಿ ಇವ್ರು ಒಂದೇ ಕೊಠಡಿಲೇ ಬರ್ದಿರ್ತಾರೆ. ಯಾಕೆಂದ್ರೆ ನಡಾಫ್ ಅನ್ನುವಂತ 4 ಜನ ಒಂದೇ ಕುಟುಂಬದವರು ಒಂದೇ ಕೊಠಡಿಯಲ್ಲಿ ಬರ್ದಿರುವಂತದ್ದು. ಇನ್ನೊಂದು ನಿಜವಾಗ್ಲೂ 755 ಕಂಟಿನ್ಯೂಸ್ ಸೀರಿಯಲ್ ನಂಬರು. ಇವ್ರು ಹೇಳ್ದಂಗೆ, ಅಕ್ಷಯ್ ಅವ್ರು ಹೇಳ್ದಂಗೆ, ಇವರು ನಿಜವಾಗ್ಲೂ ಎಕ್ಸಾಮ್ ಸೆಂಟರ್ ಗಳಲ್ಲಿ ಎಕ್ಸಾಮ್ ಬರ್ದಿರೋರಲ್ಲ. ಮೋಸ್ಟ್ಲಿ ಮನೇಲೆ ಕೂತ್ಕೊಂಡು ಪರೀಕ್ಷೆ ಬರೆದು ಇವರು ಉತ್ತರ ಪತ್ರಿಕೆಗಳನ್ನ ಯಾವ್ದೋ ಒಬ್ಬ ಸದಸ್ಯ ತಗೊಂಡೋಗಿ ಸ್ಟ್ರಾಂಗ್ ರೂಮ್ ಅಲ್ಲಿ ಇಟ್ಟಿರ್ಬೋದು. ಅದು ನಮ್ಗೆ ನಿಜವಾಗ್ಲೂ ಈ ವಿಚಾರದಲ್ಲಿ ಇಲ್ಲಿ ಏನೋ ಒಂದು ಅಕ್ರಮ ನಡೆದಿದೆ ಅನ್ನೋದು ಖಾತ್ರಿ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ ಏನು, SIT ರಚನೆ ಆಗ್ಬೇಕು ಇಲ್ವಾ, ಒಂದು ನ್ಯಾಯಾಂಗ ತನಿಖೆ ಆಗ್ಲೇಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ. ಮತ್ತೆ ಈ ಕೂಡಲೇ ಅದೇನು 1-3 ಅಭ್ಯರ್ಥಿಗಳ ಪಟ್ಟಿಯನ್ನ ತಡೆ ಹಿಡಿಬೇಕು. ಈಗ ಎಷ್ಟೆಲ್ಲ ಆಗ್ತಾ ಇದೆ, ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಏನು 6 ಲಕ್ಷ ಜನ ಪರೀಕ್ಷೆ ಬರೆದಂತವ್ರು ಆಗ್ರಹ ಮಾಡ್ಬೇಕಿತ್ತು. ಇವತ್ತು ಬೀದಿಗೆ ಇಳಿದು ನಿಜವಾಗ್ಲೂ ಹೋರಾಟ ಮಾಡ್ಬೇಕಿತ್ತು. ಇದು ದೊಡ್ಡ ಮಟ್ಟದ ಅಕ್ರಮ, ರಾಜ್ಯದಲ್ಲಿ ಆಗಿರುವಂತದ್ದು ದೊಡ್ಡ ಮಟ್ಟದ ಅಕ್ರಮಗಳು. ಇದ್ರ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಮುಂದುವರಿಸುತ್ತೆ. ಮತ್ತೆ ಯಾರ್ಯಾರು ಪರೀಕ್ಷೆಯನ್ನ ನಾವು ತಗೊಂಡಿದ್ದೀರಾ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಇಲ್ಲಿ ಆಗಿರುವಂತ, ಯಾಕೆಂದ್ರೆ ಇವತ್ತು ನಿಮ್ದು ಆಯ್ತು, ನಿಮ್ಮ ಹಿಂದೆ ಬರುವಂತ ಅಭ್ಯರ್ಥಿಗಳು ಇವತ್ತಿನ ಯುವ ಜನತೆಗೆ ಎಲ್ಲಿ ಕೆಲಸ ಸಿಗ್ತಾ ಇದೆ? ಈ ಅಕ್ರಮಗಳು ನಿಲ್ಬೇಕು ಅಂದ್ರೆ KPSC ಶುದ್ಧ ಆಗ್ಬೇಕು. 2 ಕೋಟಿ 3 ಕೋಟಿ 10 ಕೋಟಿವರೆಗೂ ಕೊಟ್ಟು ಬಂದು ಸದಸ್ಯರಾಗುವಂತದ್ದು ಏನಕ್ಕೆ? ಈ ರೀತಿಯಾಗಿ ದಳ್ಳಾಳಿ ಕೆಲಸ ಮಾಡೋದಿಕ್ಕೆ, ಯಾರಿಗ್ ಬೇಕು ಅವ್ರಿಗೆ ಸೀಟನ್ನ ಕೊಡೋದಿಕ್ಕೆ. ಇವತ್ತು ರಾಜ್ಯದಲ್ಲಿ ಏನು ಸರ್ಕಾರಿ ಕೆಲಸಗಳು ಬಿಕಾರಿ ಆಗ್ತಾ ಇದೆ. ಇಷ್ಟ ಬಂದಿದ್ ರೇಟ್ಗೆ ಮಾರಾಟಗಳಾಗ್ತಾ ಇದಾವೆ. ಇವರೆಲ್ಲ ನಮ್ಗೆ ಏನು ತಹಸೀಲ್ದಾರ್ ಆಗಿ ಬಂದು ಕೂತ್ಕೊಂಡು ಅಥವಾ ಏನು ಜಿಲ್ಲಾಧಿಕಾರಿಗಳಾಗಿ ಬಂದು ಕೂತ್ಕೊಂಡ್ರೆ ನಮ್ಮ ಜಿಲ್ಲೆಯನ್ನ ಸುಧಾರಿಸ್ತಾರ, ನಮ್ಮ ತಾಲೂಕುಗಳನ್ನ ಸುಧಾರಿಸ್ತಾರ, ಅಥವಾ ಇವ್ರು ಕೊಟ್ಟಿರುವಂತ ಹಣವನ್ನ ಯಾವ ರೀತಿಯಾಗಿ 2 ಪಟ್ಟು 3 ಪಟ್ಟು ಹೆಚ್ಚಿಗೆ ಮಾಡ್ಕೊಳ್ಳೋದು ಅಂತ ನೋಡ್ತಾರ. ಈ ಕಾರಣದಿಂದಾಗಿ ಇವತ್ತು ಬರ್ತಾ ಇರುವಂತಹ ಏನು ಹೊಸದಾಗಿ ತಹಸೀಲ್ದಾರ್ಗಳಾಗಿ ಬರ್ತಾರೆ, ಜಿಲ್ಲಾಧಿಕಾರಿಗಳಾಗಿ ಬರ್ತಾರೆ, ಬಂದು 2-3 ತಿಂಗಳಲ್ಲೇನೆ ಲೋಕಾಯುಕ್ತಗೆ ಬಲೆಗೆ ಬೀಳ್ತಾ ಇರುವಂತದ್ದು ಈ ಕಾರಣದಿಂದ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಬಂದಿರ್ತಾರೆ, ಯಾವುದೇ ರೀತಿಯ ಅರ್ಹತೆಗಳಿರಲ್ಲ ಅವ್ರಿಗೆ. ಅರ್ಹತೆ ಇಲ್ಲದೆ ಇರೋ ಕಾರಣಕ್ಕೆ ಹಣ ಕೊಟ್ಟು ಆ ಪದವಿಗೆ ಬಂದಿರ್ತಾರೆ. ಪದವಿಗೆ ಬಂದ ನಂತರ ಮಾಡ್ಬೇಕಲ್ಲ ಅಕ್ರಮಗಳನ್ನ, ಲಂಚವನ್ನ ತಗೋಬೇಕಲ್ಲ. ಹೀಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ ಏನೋ ಭ್ರಷ್ಟಾಚಾರ ನಿಲ್ಬೇಕು, ಲಂಚವನ್ನ ನಿಲ್ಲಿಸ್ಬೇಕು, ಹಾಗೆ ಪಾರದರ್ಶಕತೆ ಬರ್ಬೇಕು. ನಾವು ಆಡಳಿತದಲ್ಲಿ ಪಾರದರ್ಶಕತೆ ಕೇಳ್ತಾ ಇದೀವಿ. ಅದೇ ರೀತಿಯಾಗಿ ಪರೀಕ್ಷೆಗಳಲ್ಲಿ ಬರ್ದಿರುವಂತವ್ರು ಏನು ಇವತ್ತು ಆಯ್ಕೆ ಆಗಿದ್ದಾರೆ, 384 ಜನ ಅಭ್ಯರ್ಥಿಗಳ ಇವತ್ತು ಏನು ನೀವು ಆಯ್ಕೆ ಮಾಡಿದ್ದೀರಾ, ಸಂಪೂರ್ಣವಾಗಿ ಅವ್ರು ಬರ್ದಿರುವಂತ ಉತ್ತರ ಪತ್ರಿಕೆಯ ವೆಬ್ಸೈಟ್ ನಲ್ಲಿ ಕಡ್ಡಾಯವಾಗಿ ನೀವು ಪ್ರದರ್ಶನ ಮಾಡ್ಲೇಬೇಕು ಅನ್ನೋದು
ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ. ಇಷ್ಟನ್ನ ಹೇಳ್ತಾ ಮಾಧ್ಯಮ ಮಿತ್ರರು ಈ ವಿಚಾರವನ್ನ ತಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡುವ ಮೂಲಕ ಮತ್ತು ಪತ್ರಿಕೆಗಳಲ್ಲಿ ನಾಳೆ ಪ್ರಕಟಿಸುವ ಮೂಲಕ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಬೇಕು. ಅದೇ ರೀತಿಯಾಗಿ ಇವತ್ತು ಯಾರು ಅನ್ಯಾಯಕ್ಕೆ ಒಳಗಾಗಿರುವಂತಹ ಅಭ್ಯರ್ಥಿಗಳ ಪರವಾಗಿ ನೀವೆಲ್ಲರೂ ನಿಲ್ಲಬೇಕು ಅಂತ ಹೇಳಿ ನನ್ನ ಕಳಕಳಿಯ ಮನವಿ. ದಯವಿಟ್ಟು ನಿಮ್ಮ ಸಹಕಾರ ನಮ್ಗಿರ್ಲಿ ಅಂತ ಕೇಳ್ಕೊತಾ ಮಾಧ್ಯಮ ಮಿತ್ರರದ ಏನಾದ್ರು ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ ಅಂದ್ರೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು.